ಚೂರು ಸೈಡ್ ಸೈಡ್ ವೇದ 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 ಬನ್ನಿ 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 ನಮ್ಮ ಕರ್ನಾಟಕದಲ್ಲಿ ಶಾಸಕರೊಬ್ಬರು ಗ್ರಾಮೀಣ ಪ್ರದೇಶದ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಇದೇ ಮೊದಲು ಅಂತ ಅನಿಸುತ್ತೆ. ಎಕ್ಸ್ಪ್ರೆಸ್ಸಲ್ಲಿ ನಾನ್ ಸ್ಟಾಪ್ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆ ಇರ್ಬೋದು. ಆದರೆ ಹಳ್ಳಿ ಗಾಡಿನ ಪ್ರದೇಶಕ್ಕೆ ತಮ್ಮ ವಿಧಾನಸಭೆಯ ಸದಸ್ಯತ್ವದ ID ಕಾರ್ಡ್ ತೋರಿಸುವ ಮೂಲಕ ಈ ಬಸ್ಸಲ್ಲಿ ಒಂದು ಅವರಿಗೋಸ್ಕರ ಇರ್ತಕ್ಕಂಥ ಮೀಸಲು ಸೀಟ್ನಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇದ್ದಾರೆ. ಮಾತಾಡಿ ಒಂದು 8:30 ಕಬ್ಬಿನ ಗದ್ದೆಗೆ ಬಸ್ ಮಾಡ್ತೀವಿ. DTO ಅವರೇ, ಈಗ ಕಾಡು ಮನೆ ಬಸ್ಸು ಎವ್ರಿ ಡೇ ಇಲ್ಲಿ ಬಸ್ ಸ್ಟ್ಯಾಂಡಿಂದ 5:30 ಬಸ್ ಅದು ಕಾಡು ಮನೆ ಮೊದಲ ಈ ಸ್ಟೇಷನು ಮತ್ತು ತುಂಬ ಕಾಡಲ್ಲಿ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ನೋಡ್ರಿ, ನನಗೆ ನಾನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಕಾಡ್ಮನೆ ಬಸ್ ಬರ್ಬೇಕ್ರಿ. ಈಗ ಕಾಡ್ಮನೆ ಬಸ್ ಬರೋ ತನಕ ನಾನು ಡಿಪೋ ಬಿಟ್ಟಲ್ಲ, ಇಲ್ಲಿ ನನ್ನ ಇದು ಬಸ್ ಸ್ಟ್ಯಾಂಡಲ್ಲಿ ಇರ್ತೀನಿ. ಕಾಡ್ಮನೆ ಬಸ್ ಕಳಿಸಿ ಬಂದು ಯಾಕೆ ಹಿಂಗೆ ಹೊರಗಡೆ ಬಸ್ ಮೈಸೂರಿಗೆಲ್ಲ ಯಾಕೆ ಫಸ್ಟ್ ಲೋಕಲ್ ಅವ್ರಿಗೆ ಸಫಿಷಿಯೆಂಟ್ ಮಾಡಿರಿ, ಹೊರಗಡೆ ಹೆಂಗೋ ಆಗುತ್ತೆ ನೋಡಿ. ನಾನು ಇದ್ದೀನಿ ಒಂದು ನಿಮಿಷ, ಇಲ್ಲೇ 50 ಜನ ಇದ್ದಾರೆ. 50 ಜನ ಇದ್ದಾರೆ. ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. 50 ಜನ ಇದ್ದಾರೆ. ನೀವು ಯಾವ ಏನು ಮಾಡ್ತಾರೆ ನನಗೆ ಮಾತಾಡಿದ್ದೀನಿ. ಈಗ ಬಸ್ಸನ್ನು ಕಳಿಸ್ಕೋಬೇಕು ಕಾಡ್ಮನೆ. ಈಗ ಕಳಿಸಿ, ನಾನು ಇಲ್ಲೇ ಇದ್ದೀನಿ, ಕಳಿಸಿ. ಮತ್ತೆ ಎವ್ರಿ ಡೇ 5:30 ಬಿಡಿಸಿ. ಮತ್ತೆ ನೀವು ಅಲ್ಲಿ ಬೆಳಗ್ಗೆ ಅಟ್ಲೀಸ್ಟ್ ಒಂದು 7 ಗಂಟೆಗೆ ಬಿಡಿಸಿ. 7:15 ಬಿಡಲ್ಲ, 6 ಗಂಟೆಗೆ ಬಿಡ್ತಾರೆ. ಮತ್ತೆ ಎಲ್ಲ ಪ್ರಾಬ್ಲಮ್ ನೋಡ್ರಿ. ನಾಳೆ ನಾನು ಬೆಳಗ್ಗೆ ಕಾಡ್ಮನೆಗೆ ಹೋಗ್ತೀನಿ. ನಾನು ಹೇಳಿದ್ದೀನಿ ಕೇಳ್ತೀನಿ. ಬೆಳಗ್ಗೆ 7 ಗಂಟೆ ಅಥವಾ 7:15 ಬಸ್ ಬಿಡ್ಬೇಕಾಗ್ತದೆ. ಮಕ್ಕಳು ಎಲ್ಲಿಂದ ಬರ್ತಾರೆ? ಬೆಳಗ್ಗೆ 7:15 ಆ ಕಡೆಯಿಂದ ಬಿಡಬೇಕು. ಸಂಜೆ 5:30 ಬಸ್ ಸ್ಟ್ಯಾಂಡ್ ಬಿಡ್ಬೇಕು. ಈಗ ಬಸ್ ಕಳಿಸಿ ಬರುತ್ತೆ ಬಸ್.